ರಾತ್ರಿ ಇಡೀ ಠಾಣೆಯಿಂದ ಠಾಣೆಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಗಿನ ಜಾವ ಲೋಕಾಪುರದತ್ತ ಕರೆ ತಂದಿದ್ದಾರೆ ಪೊಲೀಸರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ. ಸುದ್ದಿ ತಿಳಿದು ಪ್ರತಿಭಟನೆಗೆ ಜಮಾಯಿಸಿ ಬಿಟ್ಟಿದೆ ಬಿಜೆಪಿಯ ಪಡೆ. ಬಿಜೆಪಿ ಕಾರ್ಯಕರ್ತರನ್ನ ನೋಡಿ ಮತ್ತೆ ಮಾರ್ಗ ಬದಲಾವಣೆಯಾಗಿದೆಯಂತೆ ಪೊಲೀಸರಿಂದ. ಲೋಕಾಪುರದಿಂದ ವಿಜಯಪುರದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಪರಿಸ್ಥಿತಿಯನ್ನ ಹತೋಟಿಗೆ ತರಲೇಬೇಕು, ಅದು ಪೊಲೀಸರಿಗೆ ಅನಿವಾರ್ಯ ಕೂಡ. ನಿನ್ನೆ ಎಷ್ಟು ದೊಡ್ಡದ ಹೈಡ್ರಾಮಾ ನಡೀತು ಬೆಳಗಾವಿಯಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಒಂದ್ ಕಡೆ ಕಾಂಗ್ರೆಸ್ನವರ ಹೋರಾಟ, ಇವರ ಬಂಧನ ಖಂಡಿಸಿ ಬಿಜೆಪಿಯವರ ಹೋರಾಟ. ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಉಲ್ಲೇಖ ಮಾಡಿ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಜಮಾವಣೆ ಆದ್ರು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೋಗಿ ಸ್ವತಃ ದೂರು ದಾಖಲು ಮಾಡ್ತಾರೆ. ದೂರು ದಾಖಲಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಅಲ್ಲಿಗೆ ನುಗ್ಗಿ ಅವರನ್ನ ಅರೆಸ್ಟ್ ಮಾಡಿ ಕರೆ ತಂದ್ರು. ಆಗ ನೋಡಿ ದೊಡ್ಡ ಮಟ್ಟದ ಹೈಡ್ರಾಮಾಗೆ ಬೆಳಗಾವಿ ಸಾಕ್ಷಿಯಾಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಈಗ ಪೊಲೀಸರಿಗೆ ಅನಿವಾರ್ಯ ಇದೆ, ಪರಿಸ್ಥಿತಿನ ಹತೋಟಿಗೆ ತರಲೇಬೇಕು. ಸಪೋಸ್ ಸಿಟಿ ರವಿ ಅವರು ಎಲ್ಲಿದ್ದಾರೆ ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಆಗೋದಕ್ಕೆ ಶುರುವಾಗುತ್ತೆ ಅಂತ. ಹಾಗಾಗಿ ಮಾರ್ಗ ಬದಲಾವಣೆ, ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆಯಾ ಪೊಲೀಸರಿಂದ? ಹೇಗೆ? ಹೌದು ಶ್ರುತಿ, ಏನು ರಾತ್ರಿ 4 ಗಂಟೆ ಸುಮಾರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮಕ್ಕೂ ಕೂಡ ಸಿಟಿ ರವಿ ಅವರನ್ನ ಕರೆತರಲಾಗಿತ್ತು ಅನ್ನುವಂತ ಮಾಹಿತಿ ಮೇರೆಗೆ ಅಲ್ಲಿ ಲೋಕಾಪುರ ಪಟ್ಟಣದಲ್ಲಿದ್ದಂತ ಬಿಜೆಪಿ ಅನೇಕ ಕಾರ್ಯಕರ್ತರು ಕೂಡ ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಜೊತೆಗೆ ಏನಂತಂದ್ರೆ ಆ ಒಂದು ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ತಿಳಿದಂತ ಪೊಲೀಸರು ಕೂಡ ಆ ಒಂದು ದಿಕ್ಕನ್ನು ಬದಲಾಯಿಸಿ ವಿಜಯಪುರ ಕಡೆಗೆ ಸಿಟಿ ರವಿ ಅವರನ್ನು ಕರೆದು ಒಯ್ದಿರುವಂತ ವಿಷಯ ಗೊತ್ತಾಗ್ತಾ ಇದೆ ಶ್ರುತಿ. ಓಕೆ ಸಿದ್ದು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿಟಿ ರವಿ ಅವ್ರನ್ನ ಠಾಣೆಯಿಂದ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಕಾರಣ ಇಷ್ಟೇ, ಮಾರ್ಗ ಬದಲಾವಣೆ ಆಗ್ತಾ ಇರೋದು, ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇರೋದು ಅಂತ. ಅಂದ್ರೆ ಈಗ ಬಿಜೆಪಿ ಮುಖಂಡರಿಗೆ ಏನಾದ್ರೂ ಮಾಹಿತಿ ಸಿಕ್ಕರೆ ಅಲ್ಲೇ ಬಂದು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹಾಗಾಗಿ ಒಂದಷ್ಟು ಮಾರ್ಗ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಅಥವಾ ಆಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಈಗ ತಾನೇ ಅರವಿಂದ್ ಬೆಲ್ಲದವ್ರು ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಂಡ್ರಿ. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅವರ ಜೀವದ ಬಗ್ಗೆ ನಮಗೆ ಭಯ ಶುರುವಾಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಖಾನಾಪುರ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಇದು ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡೋಗಿ ಇವೆಲ್ಲ MLAಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದತ್ತಲ್ಲ, ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ, ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಸರ್, ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿ? ಬೆಂಗಳೂರು. ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿ ಪಟ್ಟದ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಒಟ್ಟಿನಲ್ಲಿ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನಾವು ಗಮನಿಸಿದ್ರೆ, ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾ
ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ. ಹೀಗಂತ ಕಾಂಗ್ರೆಸ್ ನಾಯಕರು ಕೂಡ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಮಧ್ಯಾಹ್ನ ದೂರು ದಾಖಲು ಮಾಡ್ತಾರೆ. ಅಶ್ಲೀಲ ಪದ ಬಳಕೆ ಆಗಿದೆ ನನ್ನ ಮೇಲೆ ಅಂತ. ಸಿಟಿ ರವಿ ಅವರ ಮೇಲೆ ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರು ಅಲ್ಲಿಗೆ ಬಂದರು ಬಂಧಿಸೋದಕ್ಕೆ. ಆಗ ಬಿಜೆಪಿಯವರಿಂದ ಹೈಡ್ರಾಮಾ ಶುರುವಾಯಿತು. ಅವರು ಬಂಧನ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂತೆ ಈ ಕಡೆ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಕೂಡ ಜಮಾವಣೆ ಆಗೋದ್ರು. ದೊಡ್ಡ ಮಟ್ಟದ ಹೋರಾಟಗಳು, ಪ್ರೊಟೆಸ್ಟ್ಗಳು ಪ್ರಾರಂಭ ಆಯಿತು. ನಿನ್ನೆ ಅವ್ರನ್ನ ಅಲ್ಲಿಂದ ಯಾವ ಪರಿ ಕರ್ಕೊಂಡು ಹೋದ್ರು ಪೊಲೀಸರು ಅಂದ್ರೆ ಹೆಗಲ್ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಸಿಟಿ ರವಿ ಅವರನ್ನ ಕಾರ್ ಹತ್ಸೋದಕ್ಕೆ, ಪೊಲೀಸ್ ಜೀಪ್ ಹತ್ಸೋದಕ್ಕೂ ಕೂಡ ಪರದಾಟ ಆಗೋಯ್ತು. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿತ್ತು ಬೆಳಗಾವಿಯಲ್ಲಿ. ಸೊ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋದ ಬಳಿಕ ಮಧ್ಯರಾತ್ರಿ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರು ಈ ಕಡೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಲ್ಲಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಒಟ್ಟಿನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರ ನಡೆ ಬಗ್ಗೆ ನಮಗೆ ಅಸಮಾಧಾನ ಇದೆ, ಸಿಟಿ ರವಿ ಅವರ ಜೀವನ ಬಗ್ಗೆ ನಮಗೆ ಅಸಮಾಧಾನ ಇದೆ, ಅಂದ್ರೆ ಭಯ ಶುರುವಾಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಠಾಣೆಯಿಂದ ಠಾಣೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು ಸಿಟಿ ರವಿ ಅವರನ್ನ ಬಂಧಿಸಿದ ಬಳಿಕ. ಕಾರಣ ಇಷ್ಟೇ, ಮಾಹಿತಿ ಗೊತ್ತಾದ್ರೆ ಅದೇ ಠಾಣೆಯ ಮುಂದೆ ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಯಾಗಿ ದೊಡ್ಡ ಹೈಡ್ರಾಮಾ ಆಗಬಹುದು ಅಂತ. ಎಲ್ಲಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅನ್ನೋದೇ ಪ್ರಶ್ನೆ. ಠಾಣೆಯಿಂದ ಠಾಣೆಗೆ ಸಿಟಿ ರವಿ ಅವರ ಸುತ್ತಾಟವಾಗ್ತಾ ಇರೋದು ಯಾಕೆ? ಬೆಂಗಳೂರಿಗೆ ಕರೆ ತರೋದಕ್ಕೆ ಮೀನಾಮೇಷ ಬೇಕೆ ಅನ್ನೋದೇ ಪ್ರಶ್ನೆ. ಪೊಲೀಸರ ನಡೆ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ರಾಮದುರ್ಗ, ಧಾರವಾಡ ಸೇರಿ ಹಲವೆಡೆ ಸಿಟಿ ರವಿ ಅವರನ್ನ ಕರ್ಕೊಂಡು ಪೊಲೀಸರು ಸುತ್ತಾಡ್ತಿದ್ದಾರೆ. ಹಾಗಾಗಿ ಸಿಟಿ ರವಿ ಇಲ್ಲಿ ತನಕ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಕೊಡಬೇಕಾಗಿತ್ತು. ಯಾರನ್ನೇ ಆಗ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಬಂಧಿಸ್ತೀರಿ ಅಂತ ಆದ್ರೆ, ಅವ್ರನ್ನ ನೀವು ಕಸ್ಟಡಿಯಲ್ಲಿ ಇಟ್ಕೊಳ್ತೀರಿ ಅಂತ ಆದ್ರೆ, ಮೆಡಿಕಲ್ ಟೆಸ್ಟ್ ಆದ ಬಳಿಕ ನಂತರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀರಿ. ಅದ್ಯಾವ ಬೆಳವಣಿಗೆಗಳು ಕೂಡ ಆಗ್ತಾ ಇಲ್ವಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡೋ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿ ಅವರ ಬಂಧನ ಆಗಿದೆ. ಬೆಂಗಳೂರಿಗೆ ಕರೆತರಬಹುದು ಅನ್ನುವಂತ ಮಾಹಿತಿ ಇತ್ತು, ಬಟ್ ಬೆಂಗಳೂರಿಗೂ ಕರ್ಕೊಂಡು ಬಂದಿಲ್ವಂತೆ. ಉತ್ತರ ಕರ್ನಾಟಕದ ಹಲವು ಠಾಣೆಗಳಿಂದ ಠಾಣೆಗೆ ಸುತ್ತಾಟ ಆಗ್ತಾ ಇದೆ ಸಿಟಿ ರವಿ ಅವರನ್ನ ಕರ್ಕೊಂಡು ಪೊಲೀಸರಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬಿಜೆಪಿ ನಾಯಕರ ಮಾತೇನು? ಸಿಟಿ ರವಿ ಅವ್ರನ್ನ ಇಲ್ಲಿ ತನಕ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅನ್ನೋದ್ರ ಬಗ್ಗೆ ಪೊಲೀಸರು ಯಾಕೆ ಮಾಹಿತಿ ಕೊಡ್ತಿಲ್ವಂತೆ? ಏನಾಗ್ತಾ ಇದೆ ಬೆಳಗಾವಿಯಲ್ಲಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಕುಂದಾನಗರಿ ಬೆಳಗಾವಿ. ಈ ಬೆಳಗಾವಿ ಅಂದ್ರೆ ಒಂದ್ ರೀತಿ ಈ ರಾಜಕೀಯವಾಗಿ ಅತ್ಯಂತ ಚಾಲ್ತಿಯಲ್ಲಿರುವಂತಹ ಜಿಲ್ಲೆ. ಇಡೀ ರಾಜ್ಯದ ಅಷ್ಟು ಜಿಲ್ಲೆಗಳನ್ನ ಕಂಪೇರ್ ಮಾಡಿದ್ರೆ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಅದು ಕುಂದಾನಗರಿ. ಈ ರಾಜಕೀಯ ವಿಚಾರಗಳಿಗೆ ಸುದ್ದಿಯಲ್ಲಿ ಇರ್ತಿತ್ತು, ಬಟ್ ಈಗ ನೋಡಿ ವಿವಾದದಿಂದಲೂ ಕೂಡ ದೊಡ್ಡ ಮಟ್ಟದ ಸುದ್ದಿಗೆ ಕಾರಣ ಆಗಿದೆ ಬೆಳಗಾವಿ. ಈಗ ಟಾಪ್ 30 ಸುದ್ದಿಗಳು. ಪರಿಷತ್ನಲ್ಲಿ ಅಶ್ಲೀಲ ಪದ ವರ್ಸಸ್ ಕೊಲೆಗಡುಕ ವಾರ್ ಜೋರಾಗ್ಬಿಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಸಿರುವ ಎಂಎಲ್ಸಿ ಸಿಟಿ ರವಿ ಒಂದಲ್ಲ ಎರಡಲ್ಲ 10 ಬಾರಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭಾಪತಿ ಹೊರಟ್ಟಿಗೆ